ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಈ ಬೈಕ್ ಕಂಪ್ಲೇಂಟ್ ಬಗ್ಗೆ ಈಗಾಗಲೇ ನಾನು ಒಂದು 3 ವಿಡಿಯೋಸ್ ಅನ್ನು ಮಾಡಿದ್ದೀನಿ. ಫಸ್ಟ್ ನಾನು ತಗೋಬೇಕಾದ್ರೆ ಅನ್ಬಾಕ್ಸಿಂಗ್ ಅಂದ್ರೆ ರಿವ್ಯೂ ಮಾಡಿದ್ದೆ. ನಾನು ಯಾವ ತರ ಇದೆ ಹೊಸ ಬೈಕ್ ಅಂದ್ರೆ ಬೇರೆ ಬೈಕ್ಗಳನ್ನು ನಾನು ರಿವ್ಯೂ ನೋಡಿ ಈ ಬೈಕನ್ನು ತಗೊಂಡಿದ್ದೆ. ಅದ್ರ ಬೇಸ್ ಮೇಲೆ ಹೊಸ ಏನು ಫಸ್ಟ್ ಟೈಮ್ ನಾನು ತಗೊಂಡಿದ್ದಾಗ ಇಂಪ್ರೆಷನ್ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಮಾಡಿದ್ದೆ. ಅದಾದ್ಮೇಲೆ ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದಿತ್ತು, ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ಇನ್ನೂ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಪ್ರಾಬ್ಲಮ್ಸ್ ಯಾವ ತರ ಎಸ್ಕಲೇಟ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ, ಅವರ ಅಫಿಷಿಯಲ್ಸ್ ಎಸ್ಕಲೇಟ್ ಮಾಡಿ ಅವ್ರೇನು ಪ್ರಾಬ್ಲಮ್ ಕೌಂಟರ್ ಮೆಜರ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಫೈನಲ್ ಆಗಿ ನಾನು ಈ ಗಾಡಿನ ರಿಟರ್ನ್ ಮಾಡಿ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಈ ತರ ಬೈಕ್ಗಳನ್ನ ಹೀರೋ, ಎಸ್ಪೆಷಲಿ ಹೀರೋ ಕಂಪನಿ ಯಾವುದೇ ಬೈಕ್ ಅನ್ನು ತಗೋಬೇಕು ಅಂತಂದ್ರೆ ಮೊದಲು ಈ ವಿಡಿಯೋನ ನೋಡಿ. ಎಸ್ಪೆಷಲಿ ಹೀರೋ ಕಂಪನಿಯಲ್ಲಿ ಈ ಮಾಡಲ್, ಎಕ್ಸ್ಟ್ರೀಮ್ ಮಾಡಲ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ತಗೊಳ್ಳೋದಕ್ಕೂ ಮೊದಲು ಈ ವಿಡಿಯೋನ ನೋಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಇದಕ್ಕೂ ಬಿಫೋರ್ ಒಂದೆರಡು ವಿಡಿಯೋಗಳಿದಾವೆ, ಅದನ್ನು ಸ್ವಲ್ಪ ಇದೇ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ನಾನು ಎಂಡ್ ಸ್ಕ್ರೀನ್ ಅಲ್ಲೂ ಕೊಟ್ಟಿರ್ತೀನಿ. ಸೊ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ, ನಾನು ಹೇಗೆ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಬನ್ನಿ ಸ್ಟಾರ್ಟ್. ಗಾಡಿ ಬಗ್ಗೆ ನಾನು ಇಷ್ಟೊಂದು ಸೀರಿಯಸ್ ಆಗಿ ಇಶ್ಯೂನ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಕಲೇಟ್ ಮಾಡಿರೋದು, ಅದಾದ್ಮೇಲೆ ಈ ಯೂಟ್ಯೂಬ್ ಅಲ್ಲಿ ಪದೇ ಪದೇ ವಿಡಿಯೋನ ಮಾಡಿ ಏನಕ್ಕೆ ಅಪ್ಲೋಡ್ ಮಾಡಿ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಏಜ್ ಅಲ್ಲಿ ಇರಬೇಕಂತಂದ್ರೆ ಅವರು ಒಂದು ಡ್ರೀಮ್ ಬೈಕ್ ಅನ್ನು ತಗೋಬೇಕು ಅಂತಂದ್ರೆ ಅದು ಫಸ್ಟ್ ಚಾಯ್ಸ್ ಇರೋದು ಅವ್ರಿಗೆ 125cc ಸೆಗ್ಮೆಂಟ್ ಅಲ್ಲಿ. ಆ ಬೈಕ್ ಏನಕ್ಕೆ ಚೂಸ್ ಮಾಡ್ತಾರೆ ಅಂತಂದ್ರೆ, ಈ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಲುಕ್ ಅನ್ನು ಬರುತ್ತೆ, ಒಳ್ಳೆ ಲುಕ್ ಇರುತ್ತೆ, ಸ್ಟೈಲಿಶ್ ಬೈಕ್ ಇರುತ್ತೆ. ಅದಲ್ಲದೆ ಒಂದು ಆವರೇಜ್ ಆಗಿ ನಮಗೆ ಮೈಲೇಜು, ಒಳ್ಳೆ ಮೈಲೇಜ್ ಕೊಡುವಂತ ಬೈಕ್ಗಳು ಈ ಸೆಗ್ಮೆಂಟ್ ಅಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಮಿಡ್ಲ್ ಕ್ಲಾಸ್ ಹುಡುಗರು ಅಂದ್ರೆ ಅವರು ಒಂದು ಡ್ರೀಮ್ ಇರುತ್ತೆ ಬೈಕ್ ತಗೋಬೇಕಂತ, ಸುಮಾರು ವರ್ಷಗಳಿಂದ ಕೂಡಿಟ್ಟಿರ್ತಾರೆ ಅದನ್ನ ಇನ್ವೆಸ್ಟ್ ಮಾಡಿ ತಗೊಳ್ಳೋದಕ್ಕೋಸ್ಕರ ಅಂತ. ಇಲ್ಲಾಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ EMI ಗಳಲ್ಲಿ ತಗೊಂಡು ಅದನ್ನ ವರ್ಷಗಳ ಗಟ್ಟಲೆ ಕಟ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬೈಕ್ ಅನ್ನೋದೇನಾದ್ರು ಅವ್ರಿಗೆ ಡೆಲಿವರಿ ಆಗ್ಬಿಟ್ರೆ ಸೊ ಅವ್ರು ಯಾವ ತರ ಅದನ್ನ ಕಾನ್ಸಿಕ್ವೆನ್ಸಸ್ ಅನ್ನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಸೊ ಆ ತರ ಈ ತರ ಇಶ್ಯೂಗಳನ್ನ ಫೇಸ್ ಮಾಡಬಾರ್ದು. ಇಫ್ ಇನ್ ಕೇಸ್ ಈ ತರ ಏನಾದ್ರು ಇಶ್ಯೂಗಳು ಫಿಗರ್ ಔಟ್ ಆದ್ರೆ ಅವ್ರು ಯಾವ ತರ ಕೌಂಟರ್ ಮೆಜರ್, ಯಾವ ತರ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇರೋದು ನಾನು ವಿಚಾರ. ಸೊ ಅದಕ್ಕೋಸ್ಕರ ಇದನ್ನ ಸೀರೀಸ್ ವೈಸ್ ಇದಕ್ಕೂ ಮೊದಲು ಕೂಡ 3 ವಿಡಿಯೋಗಳಿದಾವೆ, ಅದನ್ನು ನೋಡ್ಕೊಳ್ಳಿ, ನಿಮಗೆ ಬೆಟರ್ ಐಡಿಯಾ ಬರುತ್ತೆ. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ, ಇದೊಂದೇ ಬೈಕ್ ಅಲ್ಲ, ಸುಮಾರಷ್ಟು ನನಗೆ ವಿಡಿಯೋಗಳು ಅಪ್ಲೋಡ್ ಮಾಡಿದ್ಮೇಲೆ ಸುಮಾರಷ್ಟು ಕಂಪ್ಲೇಂಟ್ಗಳು ಬಂದಿತ್ತು ವ್ಯೂವರ್ಸ್ಗಳಿಂದ. ಈ ಬೈಕ್ ಯಾರಾದರೂ ಎಸ್ಪೆಷಲಿ ಹೀರೋ ಎಕ್ಸ್ಟ್ರೀಮ್ 125 ಸೆಗ್ಮೆಂಟ್ ಬೈಕ್ ಯಾರಾದರೂ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅವರು ತಗೊಳ್ಳೋದಕ್ಕೂ ಮೊದಲು ಈ ವಿಡಿಯೋನ ನೋಡಿ. ಅದಾದ್ಮೇಲೆ ಈ ಮಾಡಲ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಏನಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸುಮಾರಷ್ಟು ವಿಡಿಯೋಗಳು ಸಿಗ್ತವೆ. ಈ ಒಂದು ಮಾಡಲ್ ಅಲ್ಲಿ ಸುಮಾರಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬೈಕ್ಗಳಿದಾವೆ ಅಂತಾನೆ ಹೇಳ್ಬೋದು. ಮೇಜರ್ ಆಗಿ ನಾನು ಡೆಲಿವರಿ ತಗೊಂಡಿದ್ದ ಫಸ್ಟ್ ದಿವಸದಿಂದ ನನಗೆ ಬಂದಿದ್ದ ಮೊದಲನೇ ಪ್ರಾಬ್ಲಮ್ ಏನಂತಂದ್ರೆ, ಈ ಬೈಕ್ ಅಲ್ಲಿ ಗೇರ್ ಅಲೈನ್ಮೆಂಟ್ ಇಶ್ಯೂ. ಅಂದ್ರೆ ಗೇರು ಕರೆಕ್ಟ್ ಆಗಿ ಅಲೈನ್ ಆಗ್ತಾ ಇರಲಿಲ್ಲ. ನಾವೇನು ಗೇರ್ ಚೇಂಜ್ ಮಾಡ್ತಿರಲ್ಲ, ಸೊ ಅವಾಗ ಗೇರ್ ಅನ್ನೋದು ಅಲೈನ್ ಆಗ್ತಾ ಇರಲಿಲ್ಲ. ಆ ಕಂಪ್ಲೇಂಟ್ ಅನ್ನ ನಾನು ಶೋರೂಮ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದೆ. ಅವರು ಸರ್ವಿಸ್ ಟೈಮಲ್ಲಿ ರೆಕ್ಟಿಫೈ ಮಾಡ್ತೀನಿ ಅಂದ್ರೆ ಅದು ಮಾಡಿಲ್ಲ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ಇಶ್ಯೂ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೂ ಡಿಸ್ಕಸ್ ಮಾಡಿದೆ. ಅದೊಂದ್ಸಲ ನೀವು ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಅಂಡ್ ಸೆಕೆಂಡ್ ಇಶ್ಯೂ ಏನಾಯ್ತು ಅಂತಂದ್ರೆ, ಒಂದು ಇಂಜನ್ ಆಯಿಲ್ ಲೀಕೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಬೈಕ್ ಒಂದು ತಗೊಳ್ತಿದೀವಿ ಅಂತಂದ್ರೆ ಆ ಬೈಕಲ್ಲಿ ಮೇಜರ್ ಪಾರ್ಟ್, ಒಂದು ಮೈನ್ ಪಾರ್ಟ್ ಅಂತ ಯಾವ್ದಾದ್ರು ಇದೆ ಅಂದ್ರೆ ಅದು ಇಂಜನ್ ಆಗಿರುತ್ತೆ. ಸೊ ಇಂಜನ್ ಇಂದ ಕೂಡ ಆಯಿಲ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಸ್ಟಾರ್ಟ್ ಆಗಿದ್ದು ನಾನು ಬೈಕ್ ತಗೊಂಡಿದ್ದು ಒಂದೇ ತಿಂಗಳಲ್ಲಿ. ಅದು ಇಂಜನ್ ಆಯಿಲ್ ಲೀಕೇಜ್ ಸ್ಟಾರ್ಟ್ ಆದ್ಮೇಲೆ ನಾನು ಸರ್ವಿಸ್ ಟೈಮಲ್ಲಿ ಅದನ್ನ ಗ್ಯಾಸ್ಕೆಟ್ ಏನೋ ಓರಿಂಗ್ ಮತ್ತೆ ಗ್ಯಾಸ್ಕೆಟ್ ಹೋಗಿದೆ ಅಂತ ಹೇಳ್ಬಿಟ್ಟು ಅದನ್ನ ರಿಪ್ಲೇಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಬಿಟ್ರು. ಅದಾದ್ಮೇಲೆ ಅದಾಗಿದ್ದು ಇನ್ನೊಂದು 1 ವೀಕ್ಗೆ ಮತ್ತೆ ಏನಾಯ್ತು, ರೈಸ್ ಸಸ್ಪೆನ್ಷನ್ ಸಿಸ್ಟಮ್ ಏನಿದೆಯಲ್ಲ, ಸೊ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಸಸ್ಪೆನ್ಷನ್ ಸಿಸ್ಟಮ್, ಸೊ ಇದರಲ್ಲಿ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಅದರಲ್ಲಿ ಆಯಿಲ್ ಲೀಕೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಯಿಲ್ ಲೀಕೇಜ್ ಆದ್ಮೇಲೆ ಸಸ್ಪೆನ್ಷನ್ ಸಿಸ್ಟಮ್ ಅನ್ನೋದು ಫುಲ್ ಫೇಲ್ಯೂರ್ ಆಗ್ತಾ ಇತ್ತು. ಸೊ ಇದರಲ್ಲಿ ಏನಾದ್ರು ಇಬ್ಬರು ಕೂತ್ಕೊಂಡಿದೀವಿ ಅಂತಂದ್ರೆ ಈ ಸಸ್ಪೆನ್ಷನ್ ಸಿಸ್ಟಮ್ ಫೇಲ್ಯೂರ್ ಇಂದ ಇದು ತುಂಬಾ ನಿಯರ್ ಟೈರ್ ಹತ್ರ ಅಷ್ಟು ಬೆಂಡ್ ಆಗ್ತಾ ಇತ್ತು. ಅದಾದ್ಮೇಲೆ ಇದರಲ್ಲಿ ಆಯಿಲ್ ಲೀಕ್ ಆಗ್ತಾ ಇತ್ತು. ಏನಾದ್ರೂ ನಾವು ಹಂಪ್ಸಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಥವಾ ಸ್ಪೀಡ್ ಹಂಪ್ಸ್ ಕ್ರಾಸ್ ಮಾಡ್ಬೇಕಾದ್ರೆ ತುಂಬಾ ಲೌಡ್ ಆಗಿ ಒಂದು 2 ಮೆಟಲ್ಸ್ ಕೊಲೈಡ್ ಆದಾಗ ಯಾವ ತರ ಸೌಂಡ್ ಬರ್ತಾ ಇತ್ತು, ಆ ತರ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇದೆಲ್ಲ ಇಶ್ಯೂಗಳು ನಾನು ಫೇಸ್ ಮಾಡಿದ್ದು ಒಂದು ಸ್ಪ್ಯಾನ್ ಆಫ್ 1 to 2 ಮಂತ್ಸ್ ಒಳಗಡೆ. ಇದನ್ನ ಸುಮಾರಷ್ಟು ಸಲ ನಾನು ಸರ್ವಿಸ್ ಶೋರೂಮ್ ಅವ್ರಿಗೆ ಕೊಟ್ಟಿದ್ದೆ. ಇಶ್ಯೂ ಲೈವ್ ಇರಬೇಕಾದ್ರೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನೊಂದ್ಸಲ ನೀವು ಪ್ರೀವಿಯಸ್ ಈ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅದು ಕಂಪ್ಲೀಟ್ ಐಡಿಯಾ ಬರುತ್ತೆ ಅಂತ ಹೇಳ್ತೇನೆ. ಅಂಡ್ ಈಗ ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋದ್ರಿಂದ ನಾನು ಕೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಂತಂದ್ರೆ, ಇಷ್ಟು ಇಶ್ಯೂಗಳಿಂದ 4 ಸಲ ನಾನು ಶೋರೂಮ್ಗೆ ಸರ್ವಿಸ್ಗೆ ಅಂತ ಕೊಟ್ಟಿದ್ದೆ ಇದನ್ನ ರೆಕ್ಟಿಫೈ ಮಾಡಲಿಕ್ಕೆ. ಅದಾದ್ಮೇಲೆ ಗೇರ್ ಅಲೈನ್ಮೆಂಟ್ ಇಶ್ಯೂ ಸ್ಟಾರ್ಟಿಂಗ್ ಇಂದ ಬಂದಿತ್ತಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿ, ಅದು ಕಂಪ್ಲೀಟ್ ಗೇರ್ ಕಿಟ್ ಅನ್ನು ಕೂಡ ರಿಪ್ಲೇಸ್ ಮಾಡಿದ್ರು. ಅದು ಇನ್ನೂ ಅಲೈನ್ಮೆಂಟ್ ಇಶ್ಯೂ ಅನ್ನೋದು ಸೊ ಅದೇ ತರ ಇದೆ. ಅದಾದ್ಮೇಲೆ ನಾನು ಅವ್ರು ಮತ್ತೆ ಸರ್ವಿಸ್ ಕೊಡು ಅಂತ ಹೇಳಿ, ಒಂದು ಬೈಕ್ ನ್ಯೂ ಬೈಕ್ ತಗೊಂಡ್ಮೇಲೆ ಪದೇ ಕೊಡೋದಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳು ಇರೋದ್ರಿಂದ ನಾನು ಈ ಬೈಕನ್ನು ರಿಟರ್ನ್ ಮಾಡಿ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಕನ್ಸ್ಯೂಮರ್ ಕೋರ್ಟಲ್ಲಿ ನಾನು ಫೈಲ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡಿ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಜಸ್ಟ್ ಇವಾಗ ಫೈಲ್ ಸಬ್ಮಿಟ್ ಮಾಡಬೇಕು ಆನ್ಲೈನ್.
ಆನ್ಲೈನಲ್ಲಿ. ಸೊ ಅದು ಆನ್ಲೈನಲ್ಲಿ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೀನಿ. ಇಲ್ಲಿದೆ, ನೀವು ನೋಡ್ಬೋದು ಕನ್ಸ್ಯೂಮರ್ ಕೋರ್ಟಲ್ಲಿ ನೋಡಿ. ಈ ಕಡೆ ಯಾವ ಬೈಕು ಏನಂತ ಹೇಳ್ಬಿಟ್ಟು ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಬೈಕ್ ತಗೊಂಡ್ರೆ ಇನ್ವಾಯ್ಸು ನಾನು ಏನೆಲ್ಲ ಅಟ್ಯಾಚ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಇನ್ ಕೇಸ್ ಯಾರಾದರೂ ಕನ್ಸ್ಯೂಮರ್ ಕೋರ್ಟಲ್ಲಿ ಫೈಲ್ ಯಾವ ಥರ ಮಾಡಬೇಕು ಅಂತಂದರೆ ನೀವು ನನಗೆ ಹೇಳಿ, ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸನ್ನು ಹೇಳ್ತೀನಿ. ಅದು ಆರ್ ಸಿ ಕಾರ್ಡು. ಸೊ ಈಗ ಕನ್ಸ್ಯೂಮರ್ ಕೋರ್ಟಲ್ಲಿ ನಾನು ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಆಗಿದೆ. ನೋಡಿ, ಇಲ್ಲಿ ನಾನು ಕೋಲಾರ್ ಕನ್ಸ್ಯೂಮರ್ ಕೋರ್ಟಲ್ಲಿ ಫೈಲ್ ಮಾಡ್ತಾ ಇರೋದು. ಇಲ್ಲೆಲ್ಲ ಬೈಕ್ ಡೀಟೇಲ್ಸನ್ನು ಹಾಕಿದ್ದೀನಿ, ಏನು ಇಶ್ಯೂ ಇದೆ ಅಂತೆಲ್ಲ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ. ಅದಾದಮೇಲೆ ಇದೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ನಾನು ಅಟ್ಯಾಚ್ ಮಾಡಿದ್ದೀನಿ ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಇನ್ವಾಯ್ಸ್ಗಳಾಗಿರ್ಬೋದು, ಆರ್ ಸಿ ಕಾರ್ಡು, ಡಿಫೆಕ್ಟ್ ಪಾರ್ಟ್ಸ್ ಫೋಟೋಸು, ಮತ್ತು ಬೈಕ್ ಇನ್ವಾಯ್ಸು, ಆರ್ ಸಿ ಕಾರ್ಡು, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸು ಯಾವ್ಯಾವ ಪೇಜಲ್ಲಿದೆ, ಎಷ್ಟು ಪೇಜ್ ಇದೆ ಅನ್ನೋದ್ರ ಬಗ್ಗೆ. ಅದಾದಮೇಲೆ ಇದು ಇನ್ವಾಯ್ಸ್ಗಳು, ಅಂದರೆ ನಾನು ಸರ್ವಿಸ್ ಏನು ಕೊಟ್ಟಿದ್ದೀನಲ್ಲ ಇಲ್ಲಿ ತನಕ, ಆ ಸರ್ವಿಸ್ ಇನ್ವಾಯ್ಸ್ಗಳು ಎಲ್ಲಿದ್ದೇವೆ. ಅದಾದಮೇಲೆ ಜಾಬ್ ಕಾರ್ಡ್ ಕೊಡೋಕೆ ಹೇಳಿದ್ರೆ ಅವ್ರ ಪ್ರೋಟೋಕಾಲ್ ಪ್ರಕಾರ ಕೊಡಲ್ಲ ಅಂತ ಹೇಳಿದ್ರು. ಎಲ್ಲ ಯಾವುದೇ ಸರ್ವಿಸ್ ಶೋರೂಮಲ್ಲಿ ಜಾಬ್ ಕಾರ್ಡ್ ಅನ್ನೋದು ಮ್ಯಾಂಡೇಟರಿ ಆಗಿ ಸಿಗುತ್ತೆ, ಬಟ್ ಇಲ್ಲಿ ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅದನ್ನು ಹಂಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಅವ್ರಿಗೆ ರಿಟರ್ನ್ ಮೇಲ್ ಕೂಡ ಹೇಳಿದ್ದೀನಿ. ಅವ್ರ ಜೊತೆ ನನಗೇನು ಮೇಲ್ ಕಮ್ಯುನಿಕೇಷನ್ ಆಗಿದೆ, ಸೊ ಆ ಕಮ್ಯುನಿಕೇಷನ್ ಆಗಿರೋದು ಅವ್ರು ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅದು. ಸೊ ಆ ಮೇಲ್ ಅಟ್ಯಾಚ್ಮೆಂಟ್ಗಳು ಕೂಡ ಇಲ್ಲೇ ಇದ್ದಾವೆ. ಆ್ಯಂಡ್ ಏನು ಪ್ರಾಬ್ಲಮ್ ಇದೆ ಬೈಕಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾನು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ, ಆ ಬೈಕ್ ಪ್ರಾಬ್ಲಮ್ಗಳು. ಸೊ ಇಲ್ಲಿ ನೋಡ್ಬೋದು, ಇದು ಶಾಕ್ ಅಬ್ಸರ್ವರ್ ಫೈಲ್ಯೂರ್ ಆಗಿರುತ್ತೆ. ಇದು ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ಇದೆ, ಕ್ಲಾರಿಟಿ ಇಲ್ಲ. ನಾನು ಸಾಫ್ಟ್ ಕಾಪಿಯನ್ನು ವಿಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ ಫೋಟೋ. ಆ್ಯಂಡ್ ಇದು ಬಂದ್ಬಿಟ್ಟು ಇಂಜನ್ ಆಯಿಲ್ ಲೀಕೇಜ್ ಅಂತ ಹೇಳಿದ್ನಲ್ಲ, ಸೊ ಅದರದ್ದು ಫೋಟೋ ಇಲ್ಲಿದೆ. ಆ್ಯಂಡ್ ಇದು ಶಾಕ್ ಅಬ್ಸರ್ವರ್ದೆ. ಸುಮಾರಷ್ಟು ಫೋಟೋಗಳು ಇದ್ದಾವೆ. ಸೊ ಬಟ್ ನಾನು ಇಲ್ಲಿ ಹೈಲೈಟ್ ಆಗೋ ಥರ ನಾನು ಒಂದು 2-3 ಫೋಟೋಗಳನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟೆಲ್ಲ ಫೈಲ್ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಡಿ ಮಾಡ್ಕೊಂಡು ಯಾವುದೇ ಒಂದು ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಬೇಕಂದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಈ ಜಾಗೃತಿ ಅಂತ ಒಂದು ವೆಬ್ಸೈಟ್ ಇದೆ, ಗೌರ್ಮೆಂಟ್ ವೆಬ್ಸೈಟ್ ಕನ್ಸ್ಯೂಮರ್ ಕೋರ್ಟಲ್ಲಿ ಫೈಲ್ ಮಾಡೋದಕ್ಕೆ. ಸೊ ಆನ್ಲೈನಲ್ಲೇ ನಾವು ಸಾಫ್ಟ್ ಕಾಪೀಸ್ನೆಲ್ಲ PDF ಫಾರ್ಮ್ಯಾಟಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ಈ ಸಾಫ್ಟ್ ಕಾಪೀಸನ್ನು ತಗೊಂಡು ಹೋಗ್ಬಿಟ್ಟು ನಾವು ಕನ್ಸ್ಯೂಮರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ ಏನಿರುತ್ತಲ್ಲ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅವರು ಒಂದು ಹಿಯರಿಂಗ್ ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಹೋಗಿ ನಾವು ಅದನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಫರ್ದರ್ ಯಾವ ಥರ ಪ್ರೊಸೀಡಿಂಗ್ಸ್ ಆಗೋದು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ನಾನು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತೀನಿ. ನಾನು ಈ ಜಾಗೃತಿ ವೆಬ್ಸೈಟಲ್ಲಿ ನಾನು ಯಾವ ಥರ ಫಿಲ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಎಡಿಟಿಂಗ್ ಎಲ್ಲ ಹಾಕಿರ್ತೀನಿ, ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಫರ್ದರ್ ಇದನ್ನ ಯಾವ ಥರ ಪ್ರೊಸೀಡ್ ಆಗುತ್ತೆ, ಅವ್ರು ಯಾವ ಥರ ಅಟೆಂಡ್ ಮಾಡ್ತಾರೆ ಕೇಸನ್ನು ಹೀರೋ ಕಡೆಯಿಂದ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋಗಳ ತಿಳಿಸ್ಕೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಒಂದೇ ರಿಕ್ವೆಸ್ಟು, ಯಾರಾದರೂ ಈ ಪರ್ಟಿಕ್ಯುಲರ್ ಮಾಡಲ್ಲಿ ತಗೊಳ್ಳೋಕೆ ಹೋಗ್ತಾ ಇದ್ದೀರಾ ಅಂತಂದರೆ, ಸೊ ಇದು ನಂದೊಂದೇ ರಿವ್ಯೂ ಅಂತಲ್ಲ, ಸುಮಾರಷ್ಟು ವಿಡಿಯೋಗಳನ್ನು ನೋಡಿ ನೆಗೆಟಿವ್ ಪರ್ಸ್ಪೆಕ್ಟಿವಲ್ಲಿ. ಸೊ ತುಂಬ ಜೆನ್ಯೂನ್ ಪ್ರಾಬ್ಲಮ್ಗಳಿದ್ದಾವೆ ಈ ಬೈಕಲ್ಲಿ, ಎಸ್ಪೆಷಲಿ ಈ ಮಾಡಲಲ್ಲಿ. ಆ್ಯಂಡ್ ಹೀರೋ ಬ್ರ್ಯಾಂಡು ಗ್ರೋ ಅಪ್ ಆಗೋ ತನಕ ಒಂಥರ ಕ್ವಾಲಿಟಿ ಕೊಡ್ತಾ ಇತ್ತು, ಈಗಂತೂ ತುಂಬ ಪೆಥೆಟಿಕ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ತಗೊಳ್ಳೋದಕ್ಕೂ ಮೊದಲು ಒಂದ್ಸಲ ನೆಗೆಟಿವ್ ಶೇಡನ್ನು ನೋಡ್ಬಿಡಿ, ಯಾವುದೇ ಬೈಕ್ ಆಗಲಿ, ಇರೋ ಅಂತಾನೆ ಅಲ್ಲ, ಬೇರೆ ಯಾವುದೇ ಆಗಿರಲಿ. ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ಕೊಡೋದಕ್ಕಂತ ವಿಡಿಯೋ ಮಾಡ್ತಿದ್ದೀನಿ. ಮುಂದಿನ ಯಾವ ಥರ ಪ್ರೊಸೀಡಿಂಗ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಫರ್ದರ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.